Okay, good evening all. Please join fast. Good evening all. ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಹಾಯ್ ಅಂತ ಹೇಳಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ, ಬೇಗ ಜಾಯ್ನ್ ಆಗಿ. ಓಕೆ ಹಾಯ್, 1-2 ಮಿನಿಟ್ಸ್ ಅಮ್ಮ. ಎಲ್ಲ ಬೇಗ ಬೇಗ ಜಾಯ್ನ್ ಆಗ್ತಾ ಇದ್ದಾರೆ, ವೆಯ್ಟ್ ಮಾಡೋಣ. ಇವ್ರು ಯಾರು ಗೊತ್ತಾಗ್ಲಿಲ್ವಲ್ಲ? ವಿ ಎಂ ನಿಮ್ಮ ನೇಮೇನು? ನೀವು ಸಬ್ಸ್ಕ್ರೈಬರ್ ಅನ್ಕೋತೀನಿ. ಫಸ್ಟ್ ಟೈಮ್ ಅಲ್ವಾ ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿರೋದು? ಓಕೆ ಓಕೆ ಹೌದು, ಓಕೆ ಓಕೆ, ಎಸ್ ಎಸ್, ಓಕೆ ಓಕೆ. ನೀವು ಏನು ಮಾಡ್ತಾ ಇದ್ದೀರಾ? ಓಕೆ ರಾಘು ಅವರೇ, ಏನು ಮಾಡ್ತಾ ಇದ್ದೀರಾ? ಏನು ಸ್ಟಡಿ ಮಾಡ್ತಿದ್ದೀರಾ? ಏನು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದೀರಾ? ಹೇಗೆ? ಎಸ್ 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 ಸರ್, ಐ ವಿಲ್ ಸ್ಟಾರ್ಟ್. ಸಮ್ ಸ್ಟೂಡೆಂಟ್ಸ್ ಅವ್ರು ಬರಬೇಕು, ರೆಗ್ಯುಲರ್ ಆಗಿ ಅವರು ಅಟೆಂಡ್ ಆಗ್ತಾರೆ. 1-2 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಅಷ್ಟೇ, ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್ನ. ಓಕೆ ಓಕೆ, 2 ಮಿನಿಟ್ಸ್. ರೆಗ್ಯುಲರ್ ಆಗಿ ನಮ್ಮ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸು, ಸ್ವಲ್ಪ ಜಾಯ್ನ್ ಆಗಬೇಕು. ಓಕೆ, ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಹಾಯ್ ಅಂತ ಹೇಳಿ. ಓಕೆ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಅಷ್ಟೇ. ಟುಡೇ ಇದೇನಿದೆ ಅಂದರೆ SSL ಸೋಷಿಯಲ್ ಸೈನ್ಸು MC ಕ್ವಶನ್ನು, ಕ್ಲಾಸ್ 2. ನಿನ್ನೆ ಕ್ಲಾಸ್ 1 ಮಾಡಿದ್ದೀನಿ. ಯಾರನ್ನೂ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ನನ್ನ ಯೂಟ್ಯೂಬಲ್ಲಿ ಸೋಷಿಯಲ್ ಸೈನ್ಸು MCQ ಕ್ವಶನ್ಸು ಕ್ಲಾಸ್ 1 ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇದು ಕ್ಲಾಸ್ 2. ಓಕೆ ಓಕೆ, ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಜಾಯ್ನ್ ಆಗಲಿ ಅವರೆಲ್ಲ. ಓಕೆ ಸ್ಟಾರ್ಟ್. ನೋಡಿ, ಕ್ಲಾಸನ್ನು ಯಾವಾಗಲೂ ಹಾಯ್ ಮ್ಯಾಮ್, ಹಾಯ್ ಪ್ರಭಾವತಿ, ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಪ್ರಭಾವತಿ. ಓಕೆ ಓಕೆ, ಸ್ಟಾರ್ಟ್ ಮಾಡ್ತೀನಿ ಕ್ಲಾಸನ್ನು. ನೋಡಿ, ಕ್ಲಾಸನ್ನು ಯಾವಾಗಲೂ ಎಂಡ್ವರೆಗೂ ನೋಡಿ, ಡೋಂಟ್ ಸ್ಕಿಪ್ ಮಾಡಬೇಡಿ ಮಧ್ಯೆ ಮಧ್ಯೆ. ಓಕೆ, ಫಸ್ಟ್ ಏನಾದರೂ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೊಡಿ. ಆಫ್ಟರ್ ಈ ವಿಡಿಯೋ ಎಂಡ್ ಆದಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ಸ್ ಏನಿದೆ ನೋಡಿ, ಸೋಷಿಯಲ್ ಸೈನ್ಸ್ದು. ಇದು ನಾಟ್ ಓನ್ಲಿ SSLC, ಎಲ್ಲ GPSTRಗೆ, HSTRಗೆ, TET ಆಲ್ ಎಕ್ಸಾಮ್ಸ್ಗೂ ಸಹ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಕ್ವಶನು, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲ್ಪಡುತ್ತಿದ್ದು. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲ್ಪಡುತ್ತಿದ್ದು. ಓಕೆ, 1 ಸೆಕೆಂಡ್ ನೋಡಿ, 1 ಮಿನಿಟ್ ಟೈಮ್ ಇರುತ್ತೆ. ಎಸ್ ಎಸ್, ಯಾ ರಾಘು ಗುಡ್, ವೇಟ್ ದೆನ್ ಅದರ್ಸ್.
1 ಮಿನಿಟ್ ಟೈಮ್ ಇರುತ್ತೆ, ಆನ್ಸರ್ ಮಾಡಿ. ರೋಮ್, ಕಾನ್ಸ್ಟಂಟಿನೋಪಲ್, ಪ್ಯಾರಿಸ್, ವೆನಿಸ್. ಯಾವುದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು? ದೆನ್ ಪ್ರಭಾವತಿ. Prabhavati, yes. Yes. Then others. Shilpa. ಎಸ್ ವೇಟ್ ಮಾಡಿ, ನೆಕ್ಸ್ಟ್ ಮಾಡ್ತೀನಿ. ಯಾಕಂದರೆ ರೆಗ್ಯುಲರ್ ಎಲ್ಲರಿಗೂ ಒಂದು ಸ್ವಲ್ಪ ಅರ್ಥ ಆಗಲಿ, ಜಾಯ್ನ್ ಆಗಿರ್ತಾರೆ ಅಂದಮೇಲೆ ಅವ್ರಿಗೂ ಒಂದು ಸ್ವಲ್ಪ ಆನ್ಸರ್ ಮಾಡೋಕ್ಕೆ ಅವಕಾಶ ಕೊಡೋಣ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಎಸ್ ರಾಘು, ನೆಕ್ಸ್ಟ್ ಹೋಗ್ತೀನಿ. ಓಕೆ, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕಾನ್ಸ್ಟಂಟಿನೋಪಲನ್ನು ಕರೀತಾರೆ. ಇದ್ರ ರಿಲೇಟೆಡು ನಾನು ಎಸ್ಟರ್ಡೇನೋ ಒಂದು ಕ್ಲಾಸ್ ಮಾಡಿದ್ದೀನಿ. ಫಸ್ಟ್ ನಿಮಗೆ SSLC ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಇದನ್ನು ಅದನ್ನು ಒಂದು ನೋಡ್ಕೊಳ್ಳಿ. ಓಕೆ, ಆಪ್ಷನ್ ಬಿ ಈಸ್ ರೈಟ್, ಕಾನ್ಸ್ಟಂಟಿನೋಪಲ್. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು? ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಓಕೆ, ದೆನ್ ಅದರ್ಸ್. ಆಪ್ಷನ್ ಅನ್ನು ನಿಮಗೆ ರೀಡ್ ಮಾಡಿ. ಓಕೆ, ಎ. ಓಕೆ, ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮಾ. ಓಕೆ, ಗುಡ್. ಓಕೆ, ಗುಡ್. ನೆಕ್ಸ್ಟ್ ಕ್ವಶನು, ಥರ್ಡು. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್ ಯಾರು? ಓಕೆ, ಯಾ ನಿವೇದಿತಾ, ವೆಲ್ಕಮ್ ಟು ಮೈ ಚಾನಲ್. ಓಕೆ, ನೋಡಿ ಆನ್ಸರ್ ಏನಿದೆ ಥರ್ಡ್ ಕ್ವಶನ್ಗೆ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್. ಓಕೆ 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 ರಾಘು. ದೆನ್ ಓಕೆ, ಬಿ. ಓಕೆ, ಯಾವಾಗ ತಂದರು ನೀಲಿ ನೀರಿನ ನೀತಿಯನ್ನು? ಏನಾದರೂ ಐಡಿಯಾ ಇದೆನಾ? ಎಸ್ ಹಾಂ, ರೈಟ್. ಯುವರ್ ಆನ್ಸರ್ ಈಸ್ ರೈಟ್. ನೀಲಿ ನೀರಿನ ನೀತಿಯನ್ನು ಯಾವಾಗ ಜಾರಿಗೆ ತಂದರು? ಫ್ರಾನ್ಸಿಸ್ ಡಿ ಅಲ್ಮೇಡಾ. ಯಾವಾಗ ಜಾರಿಗೆ ತರ್ತಾನ ನೋಡಿ, ಚಾಟ್ ಬಾಕ್ಸಲ್ಲಿ ಚಾಟ್ ಮಾಡಿ. ಬರೀ ನಾವು ಕ್ವಶನ್ನ ಓದ್ತಾ ಹೋಗೋದು ಬೇಡ, ಯಾವಾಗ ತಂದರು, ಓಕೆ, ಯಾರು ತಂದರು, ಏನು ತಂದರು ಅನ್ನೋದನ್ನು ನೋಡ್ಕೊಳ್ಳೋಣ. ಈ ಮೂರು ಕ್ವಶನ್ನ ರೈಸ್ ಮಾಡ್ಕೊಳ್ಳೋಣ. ಏನು, ಯಾರು, ಯಾವಾಗ. ಈ ನೀಲಿ ನೀರಿನ ನೀತಿಯನ್ನು ಫ್ರಾನ್ಸಿಸ್ ಡಿ ಅಲ್ಮೇಡಾ ಜಾರಿಗೆ ತಂದರು. ಓಕೆ, ಯಾವಾಗ? ಏನಾದರೂ ಡೇಟ್ ಗೊತ್ತಾ ನಿಮಗೆ? ಗೊತ್ತಿದ್ರೆ ಎಸ್ ಅನ್ನಿ, ಗೊತ್ತಿಲ್ಲ ಅಂದರೆ ನೋ ಅನ್ನಿ. ನೆಕ್ಸ್ಟ್ ಹೋಗ್ತೀನಿ. ಸ್ವಲ್ಪ ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫ್ರಾನ್ಸಿಸ್ ಡಿ ಅಲ್ಮೇಡಾ ಬಗ್ಗೆ ನಾವು ಓದ್ತಾ ಇದ್ದೀವಿ ಅಂದರೆ ಈ ನೀಲಿ ನೀರಿನ ನೀತಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇವನು ಯಾರು? ಫ್ರಾನ್ಸಿಸ್ ಡಿ ಅಲ್ಮೇಡಾ ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವೈಸ್ರಾಯ್. ಇವನು ಯಾರು? ಭಾರತಕ್ಕೆ ಬಂದ, ಇದನ್ನು ರೈಸ್ ಮಾಡ್ಬೋದು. ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಯಾರಂದರೆ ಫ್ರಾನ್ಸಿಸ್ ಡಿ ಅಲ್ಮೇಡಾ. ಓಕೆ, ದೆನ್ ಇದನ್ನು ಏನು ನೀಲಿ ನೀರಿನ ನೀತಿಯ ಉದ್ದೇಶ ಏನಾಗಿತ್ತು ಅಂದರೆ ಸಮುದ್ರದ ಮೇಲೆ ಏನು ಹಿಡಿತವನ್ನು ಸಾಧಿಸುವುದು. ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವ್ರು ಏನು ಮಾಡ್ತಾರೆ ಅಂದರೆ ಈ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾರೆ. ಓಕೆ, ಇದ್ರ ಬಗ್ಗೆ ಬಂದಾಗ ಒಂದು ಸ್ವಲ್ಪ 1-2 ಪಾಯಿಂಟ್ಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ, ಇದು ಹೆಲ್ಪ್ ಆಗಲಿ ಎಕ್ಸಾಮ್ಗೆ ಅಂತ. ಓಕೆ, ದೆನ್ ನೆಕ್ಸ್ಟ್ ಕ್ವಶನು, ಫೋರ್ತ್ ಒನ್ನು. ಮೊದಲ ಕರ್ನಾಟಿಕ್ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೊದಲ ಕರ್ನಾಟಕ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಯಾವುದು? ಆಪ್ಷನ್ 4 ಇದೆ. ಪಾಂಡಿಚೇರಿ, ಎಕ್ಸಲಾ ಚಾಪ್ಲಾ, ಪ್ಯಾರಿಸ್, ವಾಂಡಿವಾಶ್. ಓಕೆ, ಓಕೆ, ಅದರ್ಸ್. ಓಕೆ, ಎಸ್ ರಾಘು.
ಓಕೆ ಓಕೆ ಎಕ್ಸ್ಲಾ ಚಪ್ಲಾ ಅಂತ ಹೇಳಿದ್ರಿ, ರೈಟ್. ಯುವರ್ ಆನ್ಸರ್ ಈಸ್ ರೈಟ್, ಬಿ ಆಪ್ಷನ್ ಈಸ್ ರೈಟ್. ಸೊ ಇದು ಮೊದಲ ಕರ್ನಾಟಕ ಯುದ್ಧ ಇದೆಯಲ್ಲ, ಯಾವಾಗ ನಡೀತು? ಡೇಟ್ ಏನಾದರೂ ಗೊತ್ತಿದ್ರೆ ಚಾಟ್ ಬಾಕ್ಸಲ್ಲಿ ಚಾಟ್ ಮಾಡಿ. ಯುದ್ಧ ಅಂತ ಬಂದಾಗ ಸ್ವಲ್ಪ ಅದ್ರ ಬಗ್ಗೆ ಒಂದೆರಡು ಪಾಯಿಂಟ್ಸನ್ನು ತಿಳ್ಕೊಳ್ಳೋಣ. ಬರೀ ಕ್ವಶನಿಗೆ ಆನ್ಸರ್ ಮಾಡೋದಷ್ಟೇ ಅಲ್ಲ, ನನ್ನ ಉದ್ದೇಶ ಅದ್ರ ರಿಲೇಟೆಡ್ ಒಂದೆರಡು ಪಾಯಿಂಟನ್ನು ನಿಮ್ಗೆ ಹೇಳೋದು. ಅಂದಾಗ ನಿಮ್ಗೆ ಅದ್ರ ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ಓಕೆ, ಹಾಂ, ಗುಡ್. ಪ್ರಭಾವತಿ, ಮೊದಲ ಕರ್ನಾಟಕ ಯುದ್ಧ ಯಾವಾಗ ನಡೀತಮ್ಮ? ಓಕೆ, ಹಾಂ, ಗುಡ್ ಗುಡ್. ದೆನ್ ಅದರ್ಸ್? ಓಕೆ, ಗುಡ್. ರಾಘು, ಇದು 30 ಮಿನಿಟ್ಸ್ ಕ್ಲಾಸು. ಡೋಂಟ್ ಗೋ ಹರ್ರಿ, ಹೋಗೋದು ಬೇಡ. 30 ಮಿನಿಟ್ಸು ನಾನು ಓನ್ಲಿ ಒಂದು 10 ಕ್ವಶನ್ಸ್ ಅಷ್ಟೇ ತರ್ತಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಲಿಟ್ಲ್ ಬಿಟ್ಟು ಇದನ್ನೇನು ಮಾಡೋಣ, ಅದ್ರ ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದೆರಡು ಪಾಯಿಂಟ್ಸ್ ಅಷ್ಟೇ, ಜಾಸ್ತಿ ಲೆಂತ್ ಏನೋ ಹೇಳಕ್ಕೆ ಹೋಗಲ್ಲ. ಸೊ ಅದಕ್ಕೆ ಹೇಳ್ತೀನಿ, ಕ್ಲಾಸನ್ನೇ ಯಾವತ್ತೂ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ನೋಡ್ಕೊಳ್ಳಿ. ಓಕೆ, ಎಕ್ಸ್ಲಾ ಚಾಪ್ಲಾ ಮೊದಲ ಕರ್ನಾಟಕ ಯುದ್ಧ 1746ರಿಂದ 1748 ಮೊದಲ ಕರ್ನಾಟಕ ಯುದ್ಧ ಯಾರ್ಯಾರ ನಡುವೆ ನಡೀತು? ಹಾಗಾದ್ರೆ ಮೊದಲ ಕರ್ನಾಟಕ ಯುದ್ಧ ಯಾರ್ಯಾರ ನಡುವೆ ನಡೆಯಿತು ಪ್ರಭಾವತಿ? ಓಕೆ, ಆಸ್ಕೋಡಿಗಾಮ ಎದರ ರಿಲೇಟೆಡ್ಡು? ನಿವೇದಿತಾ ಅನ್ಕೋತೀನಿ ಇವರು. ನೀನು ಆಸ್ಕೋಡಿಗಾಮ ಅರ್ಥ ಆಗಲಿಲ್ಲಮ್ಮ. ನಾನು ಕೇಳ್ತಾ ಇರೋದು, ಮೊದಲ ಕರ್ನಾಟಕ ಯುದ್ಧವು ಎಕ್ಸ್ಲಾ ಚಾಪ್ಲಾ ಒಪ್ಪಂದದೊಂದಿಗೆ ಏನಾಯಿತು, ಕೊನೆಗೊಂಡಿತ್ತು. ಇದು ಯಾರ್ಯಾರ ನಡುವೆ ನಡೆಯಿತು ಅಂತ ಕೇಳ್ತಾ ಇದ್ದೀನಿ. ಪ್ರಭಾವತಿ, ಯಾರ್ಯಾರ ನಡುವೆ ನಡೀತಪ್ಪ ಎಕ್ಸ್ಲಾ ಚಾಪ್ಲಾ ಒಪ್ಪಂದ, ಮೊದಲ ಕರ್ನಾಟಕ ಯುದ್ಧ? ಯಾರ್ಯಾರ ನಡುವೆ ಅಂದರೆ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ. ಯಾರ ನಡುವೆ ನಡೀತು ಅಂದರೆ ಮೊದಲ ಕರ್ನಾಟಕ ಯುದ್ಧ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ 1746ರಿಂದ 1748ರವರೆಗೆ ನಡೀತದೆ. ಓಕೆ, ಆಪ್ಷನ್ ಬಿ ಈಸ್ ರೈಟ್. ದೆನ್ ನೆಕ್ಸ್ಟ್ ಕ್ವಶನ್. ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕ್ ನೀಡಿದ ಮೊಘಲ್ ದೊರೆ? ಓಕೆ, ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು? ಆಪ್ಷನ್ಸ್ ನೋಡಿ, ಜಹಾಂಗೀರ್, ಎರಡನೇ ಶಾ ಆಲಂ, ಬಹದ್ದೂರ್ ಶಾ, ಪರಕ್ಸಿಯಾರ್. ಓಕೆ ಓಕೆ, ದೆನ್ ಅದರ್ಸ್? ದೆನ್ ಅದರ್ಸ್? ಓಕೆ, ಶಿಲ್ಪಾ? ಓಕೆ, ದೆನ್ ಅದರ್ಸ್? ನಿವೇದಿತಾ? ಯಾರು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ನೀಡಲು ದಸ್ತಕ್ ನೀಡಿದ ಮೊಘಲ್ ದೊರೆ? ಓಕೆ, ಎಸ್, ಆನ್ಸರ್ ಈಸ್ ಡಿ. ಪರಕ್ಸಿಯಾರ್ ಅನ್ನೋರು ಬಂಗಾಳದಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ, ಯಾವುದೇ ತೆರಿಗೆ ನೀಡಲಾರ್ದಂಗೆ ವ್ಯಾಪಾರ ಮಾಡಲು ಅನುಮತಿ ಕೊಡ್ತಾರೆ. ಓಕೆ, ಆಪ್ಷನ್ ಡಿ ಈಸ್ ರೈಟ್. ದೆನ್ ನೆಕ್ಸ್ಟ್ ಕ್ವಶನ್, 6th. ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೊದಲ ಆಂಗ್ಲೋ ಮರಾಠ ಯುದ್ಧ. ಓಕೆ, ಅವಾಗ ನಾನು ಕೇಳಿರೋದು ಫಸ್ಟ್ ಕರ್ನಾಟಕ ಯುದ್ಧ ಕೇಳಿದ್ದೆ ಅಲ್ವಾ? ಇವಾಗ ಕೇಳ್ತಾ ಇರೋದು ಫಸ್ಟ್ ಆಂಗ್ಲೋ ಮರಾಠ ಯುದ್ಧ. ಇದು ಬೇರೆ ಅದು ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಆಪ್ಷನ್ ಬಿ. ಓಕೆ, ದೆನ್ ಮತ್ತೆ ಅದರ್ಸ್?
ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಸಾಲ್ಬಾಯಿ ಒಪ್ಪಂದ. ಎಸ್, ಯುವರ್ ಆನ್ಸರ್ ಈಸ್ ಬಿ ಈಸ್ ರೈಟ್. ಓಕೆ, ಹಾಗಿದ್ರೆ ಯಾವಾಗ ನಡೀತಮ್ಮ ಇದು ಮೊದಲ ಆಂಗ್ಲೋ ಮರಾಠ ಯುದ್ಧ? ಕರೆಕ್ಟ್, ಯುವರ್ ಆನ್ಸರ್ ಈಸ್ ರೈಟ್, ಸಾಲ್ಬಾಯಿ ಒಪ್ಪಂದ. 6th ಕ್ವಶನ್ಗೆ ಆಪ್ಷನ್ ಬಿ ಈಸ್ ರೈಟ್. ಬಟ್ ಯಾವಾಗ ನಡೀತು? ಡೇಟ್ ಇದೆ ಅಲ್ವಾ? ಇವಾಗ ಯಾವಾಗ ನಾನು ಕರ್ನಾಟಕ ಯುದ್ಧ ಹೇಳಿದ್ನಲ್ವಾ, ಕರ್ನಾಟಕ ಯುದ್ಧ ಹೇಗೆ ನಡೀತು ಅದೇ ಥರ ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೀತು? ಚಾರ್ಟಲ್ಲಿ ಚಾರ್ಟ್ ಬಾಕ್ಸ್ ಇದೆ, ಚಾರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ, ಯಾಕಂದರೆ ಇವು ವೆರಿ ವೆರಿ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ಪರ್ಪೋಸು. ಇದ್ರ ಮೊದಲ ಆಂಗ್ಲೋ ಮರಾಠ ಯುದ್ಧ ತಂದಿದ್ದೀನಿ ಅಂದರೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಓಕೆ ಪ್ರಭಾವತಿ. ಗುಡ್. ಇದು ಕಂಪಲ್ಸರಿ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೀತು, ಯಾರ್ಯಾರ ಮಧ್ಯೆ ನಡೀತು, ಮತ್ತು ಅದಕ್ಕೆ ಕಾರಣ ಏನು, ರೀಸನ್ ಏನು ಎಲ್ಲ ಕೊಡಬೇಕು. ಓಕೆ ಓಕೆ ಕರೆಕ್ಟ್ ಪ್ರಭಾವತಿ. ಗುಡ್ ಗುಡ್ ಗುಡ್. ದೆನ್ ನೆಕ್ಸ್ಟ್ ಕ್ವಶನು 7th ಒನ್ನು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು. ಓಕೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಜಾರಿಗೆ ತಂದರು ಸಹಾಯಕ ಸೈನ್ಯ ಪದ್ಧತಿಯನ್ನು? ಓಕೆ, ದೆನ್ ಅದರ್ಸ್. ದೆನ್ ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ, ನಿಧಾನವಾಗಿ ಚಾರ್ಟ್ ಮಾಡಿ, ಹರಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ. ದೆನ್ ಅದರ್ಸ್ ಥಿಂಕ್ ಮಾಡಿ ಹೇಳಿ. 4 ಆಪ್ಷನ್ಸ್ ಇದೆ: ಡಾಲ್ಹೌಸಿ, ವೆಲ್ಲೆಸ್ಲಿ, ರಾಬರ್ಟ್ ಕ್ಲೇವ್, ಕೌಂಟ್ ಡಿ ಪ್ಲಾಲಿ. ಓಕೆ, ಆಪ್ಷನ್ ಸಿ. ಓಕೆ, ಹೇಳಿ ನಿಮ್ಮ ಒಪಿನಿಯನ್ ಏನಿದೆ ಹೇಳಿ, ಆಮೇಲೆ ನಾನು ಕ್ಲಾರಿಫೈ ಮಾಡ್ತೀನಿ. ನೀವು ಹೇಳಿರೋ ರೈಟಾ ರಾಂಗ್ ಅಂತ ಹೇಳ್ತೀನಿ. ಓಕೆ, ಸೊ ಆನ್ಸರ್ ಈಸ್ ವೆಲ್ಲೆಸ್ಲಿ. ವೆಲ್ಲೆಸ್ಲಿ ಅವ್ರು ಏನು ಮಾಡ್ತಾರಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಓಕೆ, ಹಾಗಿದ್ರೆ ಯಾವಾಗ ಜಾರಿಗೆ ತರ್ತಾರೆ ಇದನ್ನು, ಸಹಾಯಕ ಸೈನ್ಯ ಪದ್ಧತಿಯನ್ನು? ಓಕೆ, ಪ್ರಭಾವತಿ ಫಾಸ್ಟ್ ಇದ್ದಾರೆ. ಓಕೆ ಪ್ರಭಾವತಿ, ಗುಡ್ ಗುಡ್. ಯಾವಾಗ ಜಾರಿಗೆ ತರ್ತಾರೆ? ದೆನ್ ಅದರ್ಸ್, ನೀವು ಟ್ರೈ ಮಾಡಿ, ಆನ್ಸರ್ ಹೇಳೋಕ್ಕೆ ಟ್ರೈ ಮಾಡಿ. ಎಸ್ ರೈಟ್. ಎಸ್, 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಗುಡ್. ದೆನ್ನು ನೆಕ್ಸ್ಟ್ ಕ್ವಶನು. ಹಾಗಿದ್ರೆ ಇಲ್ಲಿ ನೀವು ರಾಬರ್ಟ್ ಕ್ಲೇವ್ ಅಂತ ಬಂದ. ರಾಬರ್ಟ್ ಕ್ಲೇವ್ ನೀನು ಎಕ್ಸ್ಟರ್ಡೇ ಕ್ಲಾಸಲ್ಲಿ ನಾವೇನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಹಾಗಿದ್ರೆ ಈಗ ಹೊಸಬ್ರು ಜಾಯ್ನ್ ಆಗಿದ್ದಾರಲ್ವಾ, ಇವಾಗ ನಿವೇದಿತಾ, ರಾಘು ಅವರೆಲ್ಲ ಜಾಯ್ನ್ ಆಗಿದ್ದಾರಲ್ಲ, ರಾಬರ್ಟ್ ಕ್ಲೇವ್ ಎದಕ್ಕೆ ರಿಲೇಟೆಡ್ ಇದ್ದಾನೆ? ರಾಬರ್ಟ್ ಕ್ಲೇವ್ ಎಸ್ಟರ್ಡೇ ಕ್ಲಾಸಲ್ಲಿ ರಾಬರ್ಟ್ ಕ್ಲೇವ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಗೊತ್ತಿದ್ರೆ ಚಾಟ್ ಬಾಕ್ಸಲ್ಲಿ ಚಾಟ್ ಮಾಡಿ. ರಾಬರ್ಟ್ ಕ್ಲೇವ್. ಇವಾಗ ಬರೀ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ನಾವು ಆನ್ಸರ್ ಕೈಂಡ್ ಮಾಡೋದು ಬೇಡ, ಅದರ್ ಆಪ್ಷನ್ ಬಗ್ಗೆನೂ ಏನು ಮಾಡೋಣ, ಸ್ವಲ್ಪ ಫೋಕಸ್ ಮಾಡೋಣ. ಹಾಗಿದ್ರೆ ಕಂಪ್ಲೀಟ್ ಪಿಕ್ಚರ್ ಸಿಗ್ಬಿಡುತ್ತೆ ನಮಗೆ. ಈಗ ರಾಬರ್ಟ್ ಕ್ಲೇವ್ ನೀವು ಸೋಷಿಯಲ್ ಸ್ಟಡೀಸಲ್ಲಿ ರಾಬರ್ಟ್ ಕ್ಲೇವ್ನ ಬಗ್ಗೆ ಕೇಳಿರ್ತಾರೆ ಅವನ ಹೆಸರು. ಸೊ ರಾಬರ್ಟ್ ಕ್ಲೇವ್ ಎದಕ್ಕೆ ರಿಲೇಟೆಡ್ ಇದ್ದಾರೆ? ಎಸ್ಟರ್ಡೇ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. 1-2-3 ಕ್ವಶನ್ಸು ರಾಬರ್ಟ್ ಕ್ಲೇವ್ ಬಗ್ಗೆನೇ ನಾನು ರೈಸ್ ಮಾಡಿದ್ದೆ. ಜಸ್ಟ್ ಅದನ್ನು ರಿಕಾಲ್ ಮಾಡ್ಕೊಳ್ಳೋಣ. ಹಾಯ್. ಇಷ್ಟು ಲೇಟಾಗಿ ನೀವು ಜಾಯ್ನ್ ಆಗಬಾರ್ದಮ್ಮ, ಬೇಗ ಶಾರ್ಪ್ 8 o'clock ಜಾಯ್ನ್ ಆಗಬೇಕು. ಆಲ್ರೆಡಿ ಈಗ 6 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಓಕೆ, ಪರವಾಗಿಲ್ಲ, ಇವಾಗ ಟ್ರೈ ಮಾಡು. ಪಲ್ಲವಿ ಅಂದ್ಕೋತೀನಿ ನೀನು.
ದಿವಾನಿ ಹಕ್ಕು. ಓಕೆ, ರೈಟ್ ರೈಟ್. ದೆನ್ ಅದರ್ ಮತ್ತು ಬೇರೆ ರಾಬರ್ಟ್ ಕ್ಲೇವನ್ ಈಸ್ ವೆರಿ ಇಂಪಾರ್ಟೆಂಟು. ಆ್ಯಕ್ಚುಲಿ ಅವನಿಗೆ ಬ್ರಿಟಿಷರ್ಗೆ ತುಂಬ ಹೆಲ್ಪ್ ಮಾಡ್ತಾನೆ ರಾಬರ್ಟ್ ಕ್ಲೇವ್. ಪ್ಲಾಸಿ ಕದನ, ಪ್ಲಾಸಿ ಕದನ. ಓಕೆ ಓಕೆ. ದೆನ್ ಅದ್ರ ಬಿಫೋರ್ ನಡೆಯುತ್ತೆ ಇದು. ಪ್ಲಾಸಿ ಕದನಕ್ಕಿಂತ ಮುಂಚೆನೇ ಐತಾ? ಓಕೆ, ಬಂಗಾಳದ ನವಾಬ. ರೈಟ್ ರೈಟ್. ಹತ್ರ ಬರ್ತಾ ಇದೆಯಮ್ಮ. ಬಂಗಾಳದೊಳಗೆ ಅವತ್ತು ಏನು ಏನು ಸ್ಥಾಪನೆ ಮಾಡ್ತಾನೆ? ಆನ್ಸರ್ಗೆ ಹತ್ರ ಇದೆಯಾ? ಟ್ರೈ ಮಾಡಿ. ಓಕೆ. ದೆನ್ ಪಲ್ಲವಿದು ಆನ್ಸರ್ ಏನು? 7th ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತರ್ತಾರೆ? ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಮ್ಮ. ಇಲ್ಲಿ 4 ಆಪ್ಷನ್ಸ್ ಇದೆ. ಯಾವುದು ಆನ್ಸರ್ ಈಸ್ ರೈಟ್? ಅದಕ್ಕೆ ಕ್ಲಾಸ್ಗೆ ಶಾರ್ಪ್ 8 o'clock ಜಾಯ್ನ್ ಆಗಬೇಕು. 8ರಿಂದ 8:30, ಓನ್ಲಿ ಒಂದು ಹಾಫ್ ಆನ್ ಅವರ್ ಅಲ್ವಾ? ಸ್ವಲ್ಪ 8 o'clock ಶಾರ್ಪಾಗಿ ನೀವು ಜಾಯ್ನ್ ಆದರೆ ಎಲ್ಲ ಕ್ವಶನ್ಸು ಗೊತ್ತಾಗ್ತಾರೆ. ಓಕೆ. ಡಾಲ್ಹೌಸಿ. ಓಕೆ, ಆಪ್ಷನ್ ಈಸ್ ಎ ಐ ಥಿಂಕ್. ಹಾಂ, ರೈಟ್ ಪ್ರಭಾವತಿ. ಹಾಂ, ರಾಬರ್ಟ್ ಕ್ಲೇವ್ ಅಂದರೆ ಏನಂದರೆ ಬಂಗಾಳದೊಳಗೆ ಸರ್ಕಾರ ಪದ್ಧತಿಯನ್ನು ಜಾರಿ ತರ್ತಾನೆ. ಇದು ತುಂಬ ಬ್ರಿಟಿಷರಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಆಮೇಲೆ ಪ್ಲಾಸಿ ಕದನ ಕಂಪ್ಲೀಟಾಗಿ ಅವ್ರಿಗೆ ಭಾರತದೊಳಗೆ ಅಧಿಕಾರವನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಅಡಿಪಾಯವನ್ನು ಹಾಕಿಬಿಡ್ತದೆ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ. ಓಕೆ. ಬಿಫೋರ್ ರಾಬರ್ಟ್ ಕ್ಲೇವನ್ ಪಾತ್ರ ತುಂಬ ಇಂಪಾರ್ಟೆಂಟು. ಇವಾಗ ಬ್ರಿಟಿಷರಿಗೆ ತುಂಬ ಹೆಲ್ಪ್ ಮಾಡಿರ್ತಾನೆ. ಇವಾಗ ಬಂಗಾಳದ ನವಾಬಾಗಿರ್ತಾನೆ. ಓಕೆ. ಅಲ್ಲ, ಬಂಗಾಳದಲ್ಲಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಗುಡ್, ರೈಟ್. ನೋಡ್ರಮ್ಮ, 7th ಆನ್ಸರ್ ಏನು ಬಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲೆಸ್ಲಿ. ಆಪ್ಷನ್ ಬಿ ಈಸ್ ರೈಟ್. ಪಲ್ಲವಿ. ಓಕೆ. ಅದರ್ಸ್ ಎಲ್ಲ ಎ ಅಂತ ಇದ್ರಲ್ಲ? ನೋ, ಎ ಅಲ್ಲ, ಆಪ್ಷನ್ ಬಿ ಈಸ್ ರೈಟ್. ಓಕೆ. ನೆಕ್ಸ್ಟ್ ಕ್ವಶನು 8 ಏನಿದೆ? ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ. ಓಕೆ. ಈಗ ನಿಮಗೆ ಸಹಾಯಕ ಸೈನ್ಯ ಪದ್ಧತಿ ಗೊತ್ತಾಯಿತು, ಯಾರು ಜಾರಿಗೆ ತಂದರಂತ. ಯಾರು? ವೆಲೆಸ್ಲಿ ಅವರು ಜಾರಿಗೆ ತಂದಿದ್ರು. ಓಕೆ. 1798ರಲ್ಲಿ ಜಾರಿಗೆ ತಂದಿದ್ರು. ಹಾಗಿದ್ರೆ ಇದಕ್ಕೆ ಫಸ್ಟು ಸಹಿ ಹಾಕಿದ ಮೊದಲ ಸಂಸ್ಥಾನ. ಓಕೆ. ದೆನ್ ಅದರ್ಸ್. ಓಕೆ. ಹೈದರಾಬಾದ್, ಮೈಸೂರು, ಮರಾಠ್, ಪಂಜಾಬ್. ಓಕೆ. ಪಲ್ಲವಿ ಇವರ ಆನ್ಸರ್? ಓಕೆ. ಎಲ್ಲರೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ. ಗೊತ್ತಿಲ್ಲ ಅಂದ್ರೂ ಯಾವುದೋ ಒಂದು ಮಾಡಿ ಟೈಪ್ ಮಾಡಿ, ನಾನು ಕ್ಲಾರಿಟಿ ಕೊಡ್ತೇನೆ. ಓಕೆ. ಯಾವುದು ಅನ್ನೋದನ್ನು ಹೇಳ್ತೀನಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಆನ್ಸರ್ ಈಸ್ ಹೈದರಾಬಾದ್. ಎಸ್. ನೋ, ಬಿ ಅಲ್ಲಮ್ಮ, ಬಿ ಅಲ್ಲ, ಹೈದರಾಬಾದ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎವ್ರಿಡೇ ಕ್ಲಾಸಿಗೆ ಅಟೆಂಡ್ ಆಗಿ. ನೋಡಿ, ಎಷ್ಟೊಂದು ಜನ ಇಲ್ಲೊಂದು ಸ್ವಲ್ಪ ರಾಂಗ್ ಆನ್ಸರ್ ಕೊಡ್ಬೋದು. ಓಕೆ. 1 ಸೆಕೆಂಡು. ಅಮ್ಮ, ಚಾರ್ಜರ್ ಖಾಲಿ ಆಯಿತು, ಒಂದು ಸ್ವಲ್ಪ ಚಾರ್ಜ್ ಹಾಕ್ತೀನಿ. 1 ಸೆಕೆಂಡ್. ಲೈವಲ್ಲಿ ಹಂಗೆ ಇರಿ. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಹಾಂ, ಎಸ್. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಯಾವುದಂದರೆ ಹೈದರಾಬಾದ್. ಓಕೆ. ಆನ್ಸರ್ ಈಸ್ ಎ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ನು, ದತ್ತು ಮಗುವಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು.
ಯಾರು? 1 ಮಿನಿಟ್ ಟೈಮ್ ಇದೆ. ಸ್ಲೋ ಆಗಿ ಆಪ್ಷನ್ಸನ್ನು ಎಲ್ಲ ಓದ್ಕೊಳ್ಳಿ. ಓಕೆ, ದೆನ್ ಅದರ್ಸ್. ಓಕೆ, ಓಕೆ, ಓಕೆ. ಎಲ್ಲರೂ ಹೇಳ್ತಾ ಇದ್ದೀರಾ ಎ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇವರ ಆನ್ಸರ್ ಈಸ್ ರೈಟ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ತರ್ತಾರೆ ಅಂದರೆ ಲಾರ್ಡ್ ಡಾಲ್ ಹೌಸಿ ಅವರು ಜಾರಿಗೆ ತರ್ತಾರೆ. ಓಕೆ, ಸೊ ಯಾವಾಗ ತರ್ತಾರೆ ಡೇಟು ಹೇಳಿ. ಸೊ ನಾವು ಈ ಕ್ವಶನಿಗೆ ಹೋಗಿದ್ದೀವಿ ಅಂದಮೇಲೆ ಅದನ್ನ ಎಲ್ಲ ಡೇಟನ್ನು ತಿಳ್ಕೊಳ್ಳೋಣ. ಓಕೆ, ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಎಸ್, ಸಿ ಸಿ ಓಕೆ ಓಕೆ, ಸಿ ಸಿ ರಾಬರ್ಟ್ ಕ್ಲೇವ್ ಅಂತ ಇದ್ದಾರೆ ಒಬ್ರು. ಓಕೆ ಓಕೆ, ಓಕೆ 1858. ಓಕೆ, ಹಾಂ, ನೋ, ಸಿ ಅಲ್ಲಮ್ಮ. ಆಪ್ಷನ್ ಈಸ್ ಎ, ಲಾರ್ಡ್ ಡಾಲ್ ಹೌಸಿ. ಓಕೆ, ಹಾಯ್ ಶಿಲ್ಪ, ವಾಯ್ ಲೇಟಾಗಿ ಜಾಯ್ನ್ ಆಗಿದೆಯಾ? ಆಲ್ರೆಡಿ ನಾನು ಕ್ಲಾಸ್ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ. ಇನ್ನೊಂದು ಕ್ವಶನ್ ಆದರೆ ಲಾಸ್ಟ್. ಓಕೆ, ಎವ್ರಿ ಡೇ ನೆನ್ಪಿಟ್ಕೊಳ್ಳಿ, 8 ಗಂಟೆಗೆ ಶಾರ್ಪ್ 8 ಗಂಟೆಗೆ ಎಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗಬೇಕು. ಅಂದರೆ ನಿಮ್ಗೆ ಎಲ್ಲ ಕ್ವಶನ್ಸ್ ಬಗ್ಗೆ ಐಡಿಯಾ ಸಿಗುತ್ತೆ. ಈಗ ಮಧ್ಯೆ ಮಧ್ಯೆ ನೀವು ಜಾಯ್ನ್ ಆಗಿಬಿಟ್ರೆ ಅರ್ಧ ಕ್ವಶನ್ ಸಿಗುತ್ತೆ. ಏನು ಡೋಂಟ್ ವರಿ, ವಿಡಿಯೋ ಹೆಂಗಿದ್ರು ಅಪ್ಲೋಡ್ ಆಗಿರುತ್ತೆ. ಹೋಗಿ ಯೂಟ್ಯೂಬ್ ಚಾನಲಲ್ಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದ್ಸಲ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಲೈವ್ ಆಗಿ ಬರೋದ್ರಿಂದ, ಡಿಸ್ಕಷನ್ ಮಾಡೋದ್ರಿಂದ ನಿಮಗೂ ಇಂಟ್ರೆಸ್ಟ್ ಬರುತ್ತೆ ಚಾಟ್ ಮಾಡೋಕ್ಕೆ. ಮತ್ತು ಏನೋ ಆನ್ಸರ್ ರಾಂಗ್ ಇದ್ರೂ ನಿಮಗೆ ಇಲ್ಲಿ ನಾನು ಕ್ಲಾರಿಫೈ ಮಾಡಿಕೊಡ್ತೀನಿ. ಏನೋ ಒಂಥರ ಲೈವ್ ಕ್ಲಾಸಿಗೆ ಕೂತಾಗೆ ಇಂಟ್ರೆಸ್ಟು, ವಿಡಿಯೋ ನೋಡೋಕ್ಕೆ ಬರಲ್ಲ ಅಲ್ವಾ, ಅದಕ್ಕೆ ಏನು ತೊಂದರೆ ಇಲ್ಲ ಶಿಲ್ಪ. ಆಮೇಲೆ ನೀನು ಏನು ಮಾಡು, ನನ್ನ ವಿಡಿಯೋ ಇದು ಅಪ್ಲೋಡ್ ಆಗಿರುತ್ತೆ, ಒಂದ್ಸಲ ನೋಡ್ಕೊ. ಎಲ್ಲರೂ ಕ್ಲಾಸ್ ಮುಗಿದ್ಮೇಲೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ. ಓಕೆ, ಹಾಂ, ಉದಯ್ಪುರ್, ಸಂಬಲ್ಪುರ್, ಎಸ್, ಝಾನ್ಸಿ, ಹಾಂ, ಕರೆಕ್ಟ್. ಪ್ರಭಾವತಿ ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ಟಿದ್ದಾಳೆ. ಸೊ ಚೆನ್ನಾಗಿ ಮಾರ್ಕ್ಸ್ ತೊಗೋತೀಯಮ್ಮ, ಒಳ್ಳೆ ಪ್ರಿಪ್ರೇಷನ್ ಆಗಿದೆ. ಗುಡ್. ನೋಡಿ, ನಾನು ಒಂದು ಕ್ವಶನ್ ಕೇಳಿದ್ದಕ್ಕೆ 100 ಕ್ವಶನ್ ರೈಸ್ ಮಾಡ್ತಾಯಿದ್ರೆ ಈ ಥರ ನಿಮಗೂ ಇಂಟ್ರೆಸ್ಟ್ ಬರುತ್ತೆ. ನಾನು ಓದಬೇಕು ಅವ್ರ ಥರ ಅನ್ನೋ ಭಾವನೆ ಬರ್ತದೆ. ಅದಕ್ಕೋಸ್ಕರ ಎವ್ರಿ ಡೇ ಲೈವ್ ಕ್ಲಾಸಿಗೆ ಅಟೆಂಡ್ ಆಗಿ ಶಾರ್ಪ್ 8 ಗಂಟೆಗೆ ಎಲ್ಲರೂ ಜಾಯ್ನ್ ಆಗಬೇಕು. ಓಕೆ, ನಾಳೆ ಇವತ್ತು ಇದು ಕ್ವಶನ್ಗೆ ಏನು ಆನ್ಸರ್ ಅಂದರೆ ಎ ಈಸ್ ರೈಟ್. ಇದನ್ನು ಯಾವಾಗ ಜಾರಿಗೆ ತರ್ತಾರೆ ಅಂದರೆ ಡೇಟ್ ಬಂದು 1848. ಇಲ್ಲ, ಇನ್ನೊಂದು ಕ್ವಶನ್ ಇದೆ. ಓಕೆ, ಯಾವ ಪ್ರಭಾವತಿ? ಗುಡ್. ಎಲ್ಲರೂ ಲೈಕ್ ಕೊಡಬೇಕು. ಕ್ಲಾಸ್ ಆದಮೇಲೆ ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬೇಕು ಈ ವಿಡಿಯೋನ. ಇದರಿಂದ ಅವರು ಮೋಟಿವೇಟ್ ಆಗಿ ನೆಕ್ಸ್ಟ್ ಕ್ಲಾಸ್ಗೆ ಅಟೆಂಡ್ ಆಗ್ತಾರೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ನು, ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಅನ್ಕೋತೀನಿ. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು. ಓಕೆ, ಮೇ ಬಿ ನಿಮ್ಗೊಂದು ಸ್ವಲ್ಪ ಇದು ಕನ್ಫ್ಯೂಸ್ ಆಗ್ಬೋದು. ಬಟ್ ಈ ಥರ ನಿಮಗೆ ಹೊಸ ಕ್ವಶನನ್ನು ರೆಡಿ ಮಾಡಬೇಕು. ಅಂದಾಗ ನೀವು ಎಕ್ಸಾಮಿಗೆ ಅಲರ್ಟ್ ಆಗ್ತೀರಾ. ಓ, ನಾನು ಆಲ್ವೇಸ್ ನೀನು ಬ್ಲೆಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀನು ಒಂದು ಕ್ವಶನ್ಗೆ 100 ಆನ್ಸರ್ ಕೊಡ್ತಾ ಇದೀಯ ಅಲ್ವಾ. ಗ್ಯಾರಂಟಿ ನೀವು 80 ಔಟ್ ಆಫ್ 80 ತೊಗೊತೀಯ. ನೀನಲ್ಲ, ಅದರ್ಸ್ ಎಲ್ಲ ಜಾಯ್ನ್ ಆಗಿದ್ದಾರಲ್ಲ, ಇವರು ಎಲ್ಲ ಸ್ಮಾರ್ಟ್ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಶಿಲ್ಪ ಅವರೆಲ್ಲ ಅಟೆಂಡ್ ಆಗ್ತಾ ಇದ್ದಾರಲ್ಲ, ಅವರು ಔಟ್ ಆಫ್ ಔಟ್ ತೊಗೋತಾರೆ. ನಂದು ಒಂದು ಸ್ವಲ್ಪ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಸ್ಕೂಲಲ್ಲಿ ಕೇಳೋದಕ್ಕಿಂತ ಈ ಥರ ಹೊಸ ಕ್ವಶನ್ಸನ್ನು ನಾನು ರೆಡಿ ಮಾಡ್ಕೊಂಡು ಬರ್ತೀನಲ್ಲ, ನಿಮಗೆ ಹೆಲ್ಪ್ ಆಗುತ್ತೆ. ಆರಾಮಾಗಿ ನೀವು 80 ತೊಗೋಬಹುದು. ಓಕೆ, ಬಟ್ ಏನು ಮಾಡಬೇಕು, ಆಮೇಲೆ ನನ್ನ ಕ್ಲಾಸ್ ಮುಗಿದ್ಮೇಲೆ ಇನ್ನೊಂದ್ಸಲ ವೀಡಿಯೋ ಆನ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಯಾವುದು ಡಿಫಿಕಲ್ಟ್ ಆಗುತ್ತಲ್ವ ಅದನ್ನು ನೋಟ್ ಮಾಡ್ಕೊಳ್ಳಿ. ಆವಾಗ ಎಕ್ಸಾಮಲ್ಲಿ ಏನು ಕ್ವಶನ್ ಬಂದರೂ ನಿಮಗೆ ಮಾಡ್ಬೋದು ಆನ್ಸರ್ನ. ಹಾಂ, ಓಕೆ, ಈ ಕ್ವಶನಿಗೆ ಹೇಳಿ, ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು? ಓಕೆ, ಎಲ್ಲರೂ ಏನು ಹೇಳ್ತಿದ್ದೀರಾ? ಲಾರ್ಡ್ ಡಾಲ್ ಹೌಸಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ದೆನ್ ಅದರ್ಸ್. ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ರಾಂಗ್ ಆದರೂ ಏನು ತೊಂದರೆ ಇಲ್ಲ.
ರಾಂಗ್ ಆದಾಗನೇ ಗೊತ್ತಾಗೋದು ನಮಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ. ಡಾಲ್ ಹೌಸಿ, ಎಸ್ ಎಸ್. ಮತ್ತು ಅದರ್ಸ್ ಅವ್ರಿಗೊಂದು ಸ್ವಲ್ಪ ಅವಕಾಶ ಕೊಡೋಣ. ಓಕೆ ಓಕೆ ಓಕೆ, ಗುಡ್ 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 ಗುಡ್. ಶಿಲ್ಪ ಯಾಕೆ ಲೇಟಮ್ಮ ಇವತ್ತು ಕ್ಲಾಸ್ಗೆ? ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಡಾಲ್ ಹೌಸಿ. ಓಕೆ, ದಿಸ್ ಇಸ್ ಅ ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು. ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ದಿಸ್ ಇಸ್ ಅ ಲಾಸ್ಟ್ ಕ್ವಶನ್ನು. ಹಾಂ ಎಕ್ಸ್ಟ್ರಾ ಎವ್ರಿಡೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಎರಡೆರಡು, ಯಾಕಂದರೆ ನೀವು ಆಲ್ರೆಡಿ ಫುಲ್ ಓದ್ಬಿಟ್ಟಿದ್ದೀರಾ, ಫಾಸ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಲಿ ಅಂತ. ನೋಡಿ ಇವಾಗ ಇವತ್ತು ಏನು ಕೊಟ್ಟಿದ್ದೀನಿ ಅಂದರೆ ಮರಾಠ ಫಸ್ಟು ಸ್ಲೈಡ್ ಕರ್ನಾಟಕ ಯುದ್ಧ, ಫಸ್ಟ್ ಕರ್ನಾಟಕ ಯುದ್ಧ, ಫಸ್ಟ್ ಆಂಗ್ಲೋ ಮರಾಠ ಯುದ್ಧ, ಇದು ಸೆಕೆಂಡ್ ಆಂಗ್ಲೋ ಮರಾಠ ಯುದ್ಧ. ಒಂದು ಸ್ವಲ್ಪ ಯುದ್ಧಗಳನ್ನು ಓದ್ಕೋಬೇಕು ನೀವು, ಇಶ್ವಿ ಅವನ್ನೆಲ್ಲ. ಅದಕ್ಕೋಸ್ಕರ ಕ್ವಶನನ್ನು ಇದ್ರ ಮೇಲೆ ರೈಸ್ ಮಾಡ್ಕೊಂಡ್ಬಂದಿದ್ದೀನಿ. ನೋಡಿ ಯಾವುದು ಬರುತ್ತೆ? ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಹೇಳಿ ಆನ್ಸರ್ ಯಾವ್ದು ಬರುತ್ತೆ ಅಂತ ಥಿಂಕ್ ಮಾಡಿ, ನೆನ್ಪು ಮಾಡ್ಕೊಳ್ಳಿ. ಈಗ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕ್ವಶನ್ ನಂಬರ್ 8ರಲ್ಲಿ ನೋಡ್ಕೊಂಡ್ರಿ ನೀವು. ಓಕೆ, ಈಗ ಕ್ವಶನ್ ನಂಬರ್ 12ಅಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ. ದಿಸ್ ಇಸ್ ಅ ಲಾಸ್ಟ್ ಕ್ವಶನ್ನು. ಎಲ್ಲರೂ ಆನ್ಸರ್ ಮಾಡಿ, ಟ್ರೈ ಮಾಡಿ. ಸೊ ಇದು ಡೇಟ್ ಹೇಳಿ ಪ್ರಭಾವತಿ. ದೆನ್ ಅದರ್ಸ್, ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೀತು? ಓಕೆ, ದೆನ್ ಅದರ್ಸ್. ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೀತು? ಎಸ್, ಆನ್ಸರ್ ನೋಡಿ, ಆಪ್ಷನ್ ಎ ಏನಂದರೆ ಬಸ್ಸೆನ್ ಒಪ್ಪಂದ. ಬಸ್ಸೆನ್ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಏನಾಗುತ್ತದೆ ಅಂದರೆ ಕೊನೆಗೊಳ್ಳುತ್ತೆ. ಎಸ್ ಎಸ್, ಯಾವಾಗಂದರೆ 1803ರಿಂದ 1805ರಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೀತದೆ. ಓಕೆ, ಗುಡ್. ಇವತ್ತು ಯುದ್ಧಗಳನ್ನು ತಂದಿದ್ದೀನಲ್ಲ, ಅದಕ್ಕೆ ಕಾರಣಗಳು ಪರಿಣಾಮಗಳನ್ನು ಓದ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟು. 3 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಕಂಪಲ್ಸರಿ ಬರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ವಶನ್ಸ್. ಓಕೆ, ನಾಳೆ ಎಲ್ಲರೂ ಶಾರ್ಪಾಗಿ 8 o'clockಗೆ ಜಾಯ್ನ್ ಆಗಿ, ಬಂದಾಗ ನಿಮಗೆ ಕ್ವಶನ್ಸ್ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಓಕೆ, ಎಲ್ಲರೂ ವಿಡಿಯೋ ಆದಮೇಲೆ ಒಂದು ಲೈಕ್ ಕೊಡಬೇಕು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು. ದೆನ್ ನೋಡಿ ಇವತ್ತಿಂದು ಇಷ್ಟು ಕ್ವಶನ್ಸು. ಓಕೆ, ಇವೆಲ್ಲ ಹೆಲ್ಪ್ ಆಗ್ತವೆ ನಿಮಗೆ. ಯಾವುದು ಡಿಫಿಕಲ್ಟ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಮತ್ತು ಟುಮಾರೋ ಸೇಮ್ ಟೈಮ್ಗೆ ಏನು ಮಾಡೋಣ, ಜಾಯ್ನ್ ಆಗೋಣ. ಶಿಲ್ಪ ರೈಟ್ 8 o'clockಗೆ ನಾಳೆ ಜಾಯ್ನ್ ಆಗಬೇಕು. ಓಕೆ, ಯಾರೂ ಮಿಸ್ ಮಾಡ್ಕೊಬೇಡಿ ಕ್ಲಾಸ್ನ. 8 to 8:30 ಹಾಫ್ ಆನ್ ಅವರ್ ಅಷ್ಟೇ ಕ್ಲಾಸ್ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಜಾಯ್ನಿಂಗ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟು ಇದೇ ಟೈಮ್ಗೆ 8 o'clockಗೆ ಸಿಗೋಣ ನೆಕ್ಸ್ಟ್ ಡೇ. ಥ್ಯಾಂಕ್ ಯು.